2026ಕ್ಕೆ ಹಾಯ್ ಹೇಳು ಸಮಯ ಬಂದೇ ಬಿಡ್ತು. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ತಯಾರಿಯನ್ನ ಸಹ ಮಾಡಿಕೊಳ್ಳಲಾಗ್ತಾ ಇದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಭರ್ಜರಿ ತಯಾರಿಗೆ ಶುರುವಾಗಿರುವಂತಹ ಸಿಲಿಕಾನ್ ಸಿಟಿಯಾದ್ಯಂತ ಪೊಲೀಸರ ಹದ್ದಿನ ಕಣ್ಣು ಜಾಸ್ತಿ ಆಗಿದೆ. MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಫುಲ್ ಜಗಿಸ್ತಾ ಇದೆ. ಚರ್ಚ್ ಸ್ಟ್ರೀಟ್, ಇಂದಿರಾನಗರ, ಕೋರಮಂಗಲ ಎಲ್ಲಾ ಕಡೆಯೂ ಸಹ 2026 ಹೊಸ ವರ್ಷವನ್ನ ಬರ ಮಾಡ್ಕೊಳ್ಳೋದಕ್ಕೂ ಸಹ ಸಕಲ ಸಿದ್ಧತೆಯನ್ನ ಸಹ ಮಾಡಿಕೊಳ್ಳಲಾಗಿದೆ. ಈಗ ಎಲ್ಲಿ ನೋಡಿದ್ರು ಸಹ ಪೊಲೀಸರ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. 2026ಕ್ಕೆ ಹಾಯ್ ಹೇಳುವಂತಹ ಸಂದರ್ಭ ಅಂತೂ ಬಂದೇ ಬಿಟ್ಟಿದೆ. ಸಾಕಷ್ಟು CCTVಗಳು ಸಹ ಇದೆ. ಮತ್ತೆ ಮಧ್ಯರಾತ್ರಿ 2:45ವರೆಗೂ ಕೂಡ BMTC ಬಸ್ ವ್ಯವಸ್ಥೆ ಹಾಗೂ ಮೆಟ್ರೋ ವ್ಯವಸ್ಥೆಯನ್ನು ಸಹ ಮಾಡಿಕೊಳ್ಳಲಾಗಿದೆ. ಒಟ್ಟಿನಲ್ಲಿ ಮಹಿಳೆಯರ ಸುರಕ್ಷತೆಗಾಗಿರ್ಬೋದು, ಏನೆಲ್ಲ ಒಂದು ಅವಶ್ಯಕತೆಗಳು ಇದೆ ಆ ಟೈಮ್ನಲ್ಲಿ ಎಲ್ಲವನ್ನೂ ಕೂಡ ಪೊಲೀಸರು ಮಾಡಿರುವಂಥದ್ದು. ನಿನ್ನೆಯಿಂದನೇ ಅವರ ಕೆಲಸವನ್ನ ಶುರು ಹಚ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ನಿನ್ನೆ 2 ದಿನದಿಂದನೇ ಪೊಲೀಸರು ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂಥದ್ದು. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೂ ಕೂಡ ಒಂದು ಮದ್ಯವನ್ನೂ ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ಈ ಸಮಯದಲ್ಲಿ ಅತಿ ಹೆಚ್ಚು ಮದ್ಯ ಮಾರಾಟವಂತ ನಿರೀಕ್ಷೆ ಕೂಡ ಇದೆ. ಒಂದು ಕಡೆ ಸಕಲ ಸಿದ್ಧತೆಯು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಹೊಸ ವರ್ಷಾಚರಣೆಗೆ ವೆಲ್ಕಮ್ಗೆ ಸಜ್ಜಾಗಿದೆ IT ಸಿಟಿ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಭರ್ಜರಿ ತಯಾರಿಯನ್ನ ಸಹ ಮಾಡಿಕೊಳ್ಳಲಾಗಿದೆ. ನ್ಯೂ ಇಯರ್ ಸಂಭ್ರಮದಲ್ಲಿ ಲಕ್ಷಾಂತರ ಜನರು ಭಾಗಿಯಾಗ್ತಾರೆ. ಪಬ್, ರೆಸ್ಟೋರೆಂಟ್ನಲ್ಲಿ ಸೆಲೆಬ್ರೇಷನ್ಗೆ ಸಮಯವನ್ನು ಸಹ ನಿಗದಿ ಮಾಡಿಕೊಳ್ಳಲಾಗಿದೆ. ಮಧ್ಯರಾತ್ರಿ 1 ಗಂಟೆಗೆ ಎಲ್ಲಾ ಹೋಟೆಲ್ಗಳು ಸಹ ಕ್ಲೋಸ್ ಆಗುತ್ತೆ. 1 ಗಂಟೆವರೆಗೂ ಇರುತ್ತೆ. ಸೆಲೆಬ್ರೇಷನ್ ನಲ್ಲಿ ಮಹಿಳೆಯರ ಸುರಕ್ಷತೆಗೆ ಹೆಚ್ಚು ಒತ್ತನ್ನು ಸಹ ಕೊಡಲಾಗಿದೆ. ಮಹಿಳೆಯರ ಸಹಾಯಕ್ಕಾಗಿ ಹೆಲ್ಪ್ ಡೆಸ್ಕ್ ಅನ್ನು ಸಹ ಸ್ಥಾಪನೆಯನ್ನ ಮಾಡಲಾಗಿದೆ. ಹೋಟೆಲ್ ಡಿಸ್ಪ್ಲೇಗಳ ಮೇಲೆ ಹೆಲ್ಪ್ ಲೈನ್ ಸಹ ಮಾಹಿತಿಯನ್ನು ಸಹ ಹಾಕಲಾಗಿದೆ. QR ಕೋಡ್ಗಳನ್ನು ಸಹ ಬಳಕೆ ಮಾಡಿಕೊಳ್ಬಹುದು. ಮಹಿಳಾ ಆಟೋ ಹಾಗೂ ಕ್ಯಾಬ್ ಡ್ರೈವರ್ಗಳನ್ನು ಸಹ ಬಳಕೆಯನ್ನ ಮಾಡಿಕೊಳ್ಳಲಾಗುತ್ತೆ. ಒಟ್ಟಿನಲ್ಲಿ ಸುರಕ್ಷತೆಗೆ, ಮಹಿಳೆಯರ ಸುರಕ್ಷತೆಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಎಲ್ಲವನ್ನೂ ಸಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲಾ ಒಂದು ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ಳಲಾಗಿದೆ. MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಎಲ್ಲಾ ಕಡೆಯೂ ಸಹ ಪೊಲೀಸರ ಹದ್ದಿನ ಗಂಡನ್ನ ಇಟ್ಟಿದ್ದಾರೆ. ಅವರು ಇವತ್ತಿನಲ್ಲ ನಿನ್ನೆಯಿಂದನೇ ಕೆಲಸವನ್ನ ಶುರು ಮಾಡ್ಕೊಂಡಿದ್ದಾರೆ. ನಿನ್ನೆಯಿಂದನೇ ಆಲ್ಮೋಸ್ಟ್ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇವತ್ತು ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ಳಲಾಗಿದೆ. ಒಟ್ಟಿನಲ್ಲಿ QR ಕೋಡ್ ಆಗಿರ್ಬೋದು ಅಥವಾ ಹೆಲ್ಪ್ ಲೈನ್ ಆಗಿರ್ಬೋದು ಎಲ್ಲವನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ರೆ ಒಟ್ಟಿನಲ್ಲಿ ಎಲ್ಲ ಪಬ್ಗಳಲ್ಲಾಗಿರ್ಬೋದು, ರೆಸ್ಟೋರೆಂಟ್ಗಳಲ್ಲಾಗಿರ್ಬೋದು ಏನೆಲ್ಲ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಎಲ್ಲವನ್ನೂ ಸಹ ತೆಗೆದುಕೊಂಡಿದ್ದಾರೆ. CCTVಗಳು ಇದೆ, ಪೊಲೀಸರು ಇರ್ತೇವೆ, ಹುಷಾರ್. ತೊಂದರೆ ಮಾಡೋರ್ಗೆ ನಾವು ಸುಮ್ಮನೆ ಬಿಡೋದಿಲ್ಲ. ಎಲ್ಲೆಂದರಲ್ಲಿ ಸೌಂಡ್ ಬಾಕ್ಸ್ ಬಳಕೆಯನ್ನ ಮಾಡುವಂತಿಲ್ಲ. ನ್ಯೂ ಇಯರ್ ಅಂದ ತಕ್ಷಣ ತಮ್ಮ ಇಷ್ಟ ಬಂದ ಹಾಗೆ ಎಲ್ಲಾ ಕಡೆ ಸೌಂಡ್ ಬಾಕ್ಸ್ ಗಳನ್ನ ಹಾಕೊಂಡು ದಾಂಧಲೆ ಮಾಡುವಂತಿಲ್ಲ. ಎಲ್ಲೆಲ್ಲೂ ಕೂಡ ಪೊಲೀಸರು ಹದ್ದಿನ ಗಂಡನ್ನ ಇಟ್ಟಿರ್ತಾರೆ. ಕೇಂದ್ರ ವಿಭಾಗದಲ್ಲಿ ಬರೋಬ್ಬರಿ 6,000 CCTVಯನ್ನು ಅಳವಡಿಸಲಾಗಿದೆ. ಮದ್ಯಪಾಲನೆ ಚಾಲನೆಯನ್ನ ಮಾಡೋರಿಗೆ ವೀಲಿಂಗ್ ವಿರುದ್ಧ ಕಠಿಣ ಕ್ರಮವನ್ನು ಸಹ ತೆಗೆದುಕೊಳ್ಳಲಾಗುತ್ತೆ. ಚಿನ್ನಮ್ಮ ಪಡೆ ಸೇರಿ ವಿಶೇಷ ಪೊಲೀಸ್ ಪಡೆ ನಿಯೋಜನೆಯನ್ನು ಸಹ ಮಾಡಲಾಗಿದೆ. ಒಟ್ಟಾರೆಯಾಗಿ ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಎಲ್ಲವನ್ನೂ ಸಹ ಮಾಡಿರುವಂಥದ್ದು. MG ರೋಡ್ ಸೇರಿ ಹಲವೆಡೆ AI ಕ್ಯಾಮೆರಾ ಕಣ್ಣು ಕೂಡ ಇದೆ. ಈಗ ಪೊಲೀಸರ ಕಣ್ ತಪ್ಪಿಸಿ CCTVಯ ಕಣ್ ತಪ್ಪಿಸಿ ಏನೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಎಲ್ಲಿ ನೋಡಿದ್ರೂ ಸಹ CCTVಗಳಿದೆ, ಪೊಲೀಸರು ಇರ್ತಾರೆ. ಹೊಸ ವರ್ಷಾಚರಣೆಗೆ ಎಲ್ಲರೂ ಕೂಡ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂತದ್ದು. ಈ ನಿಟ್ಟಿನಲ್ಲಿ MG ರಸ್ತೆ ಇರ್ಬೋದು, ಬ್ರಿಗೇಡ್ ರಸ್ತೆಯಲ್ಲಿ ಈಗಾಗಲೇ ಬಿಗಿ ಪೊಲೀಸ್ ಭದ್ರತೆಯನ್ನ ಪೊಲೀಸರು ಮಾಡಿಕೊಂಡಿರುವಂತಹ ಖುದ್ದು ಜಂಟಿ ಪೊಲೀಸ್ ಆಯುಕ್ತರಾದಂತಹ ವಂಶೀಕೃಷ್ಣ ಅವರು ಬಂದು ಚರ್ಚ್ ಸ್ಟ್ರೀಟ್ ಇರ್ಬೋದು ಮತ್ತೆ MG ರಸ್ತೆಯಲ್ಲಿ ಪರಿಶೀಲನೆ ಮಾಡ್ತಾ ಇರೋದು. ಅಂತಿಮ ಹಂತದ ಪರಿಶೀಲನೆ DCPಗಳ ಜೊತೆ ಬಂದು ಮಾಡ್ತಾ ಇರುವಂತದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಈಗಾಗಲೇ ವಂಶೀಕೃಷ್ಣ ಅವರು ಇದ್ದಾರೆ, ಅದ್ರ ಜೊತೆಗೆ DCP ಸೆಂಟ್ರಲ್ ಅಕ್ಷಯ್ ಮಚೀಂದ್ರ ಮತ್ತೆ ಟ್ರಾಫಿಕ್ DCP ಅನೂಪ್ ಶೆಟ್ಟಿ ಅವರು ಸಹ ಇರುವಂತದ್ದು. ಮತ್ತೆ ಎಲ್ಲಾ ಕಡೆ ಬಂದೋಬಸ್ತ್ ಅನ್ನ ಅವರು ಖುದ್ದು ಆಫೀಸರ್ಸ್ ಗಳಿಂದ ಮಾಹಿತಿಯನ್ನ ಪಡ್ಕೊಂತಾ ಇರೋದು. ಅಂದ್ರೆ ಇಲ್ಲಿ ಬೆಂಗಳೂರು ಕೇಂದ್ರ ವಿಭಾಗದ ಏನು ಬರುತ್ತೆ MG ರಸ್ತೆ ಇರ್ಬೋದು, ಬ್ರಿಗೇಡ್ ರಸ್ತೆ ಇರ್ಬೋದು ಮತ್ತೆ ಚರ್ಚ್ ಸ್ಟ್ರೀಟ್, ಈ ಒಂದು ಚರ್ಚ್ ಸ್ಟ್ರೀಟ್ ನಲ್ಲಿ ಸುಮಾರು ಜನ 10 ಲಕ್ಷಕ್ಕೂ ಜನ ಬೆಂಗಳೂರಿನಲ್ಲಿ ಸೇರುವ ನಿರೀಕ್ಷೆ ಇರುವಂತದ್ದು. ಜೊತೆಗೆ ಏನಂದ್ರೆ ಈಗಾಗಲೇ 6,000ಕ್ಕೂ ಹೆಚ್ಚು CCTVಗಳನ್ನ ಈ ಒಂದು ಪ್ರದೇಶಗಳಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಅದರಲ್ಲೂ ಸಹ ಪ್ರಮುಖವಾಗಿ ಈ ಒಂದು ಚರ್ಚ್ ಸ್ಟ್ರೀಟ್ ಏನಿದೆ, ಈ ಒಂದು ನಾನು ತೋರಿಸ್ತಾ ಇದ್ದೀನಿ, ಇದು ಚರ್ಚ್ ಸ್ಟ್ರೀಟ್. ಈ ಒಂದು ಚರ್ಚ್ ಸ್ಟ್ರೀಟ್ ನಲ್ಲಿ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇರುವಂತದ್ದು. ಅದ್ರ ಜೊತೆಗೆ ಏನಂದ್ರೆ ಇಲ್ಲಿಂದ ಹೆಚ್ಚಾಗಿ ಬಂದು ಬಾರ್ ಅಂಡ್ ಪಬ್ ರೆಸ್ಟೋರೆಂಟ್ಗಳು ಇಲ್ಲಿ ಇರುವಂತದ್ದು. ಈ ಒಂದು ಕಡೆ ಜನ ಫ್ಯಾಮಿಲಿಗಳು ಸಹ ಬರ್ತಾರೆ. ಅದಕ್ಕಾಗಿನೇ ಒಂದು ಪ್ರತ್ಯೇಕವಾದ ಒಂದು ಲೈನ್ ಅನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಏನಂದ್ರೆ
ಯಾರು ಯುವಕರು ಬರ್ತಾರೆ ಮತ್ತೆ MG ರಸ್ತೆ ಮತ್ತೆ ಬ್ರಿಗೇಡ್ ರಸ್ತೆ ನೋಡಕ್ಕೆ ಬರ್ತಾರೆ. ಸೊ ಅವ್ರಿಗೂ ಸಹ ಒಂದು ಪ್ರತ್ಯೇಕವಾದಂತಹ ಒಂದು ಪಾತನ್ನ ಸಹ ಮಾಡಿರುವಂತದ್ದು. ಅದ್ರ ಜೊತೆಗೆ ಏನಂದ್ರೆ MG ರಸ್ತೆ ಇರ್ಬೋದು ಮತ್ತೆ ಬ್ರಿಗೇಡ್ ರಸ್ತೆ ಇರ್ಬೋದು ಮತ್ತೆ ಚರ್ಚ್ ಸ್ಟ್ರೀಟ್ ಏನಿದೆ, ಇಲ್ಲಿ ಹೆಚ್ಚಾಗಿ ಪಬ್ಗಳು ಮತ್ತೆ ರೆಸ್ಟೋರೆಂಟ್ಗಳು ಇರೋ ನಿಟ್ಟಿನಲ್ಲಿ ಇಲ್ಲೂ ಸಹ ಒಂದು ಎಲ್ಲ ಪೊಲೀಸ್ ಬಿಗಿ ಭದ್ರತೆಯನ್ನ ಮಾಡಿರುವಂತದ್ದು. ಜೊತೆಗೆ ಆ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ನೀವು ಏನು ನೋಡ್ತಾ ಇರಬಹುದು, ಪ್ರತ್ಯೇಕವಾದಂತಹ ಒಂದು ಬ್ಯಾರಿಕೇಡ್ ಗಳನ್ನ ಇಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಅದರ ಜೊತೆಗೆ ಏನಂದ್ರೆ ಚರ್ಚ್ CCTVಗಳು ಇರ್ಬೋದು ಮತ್ತೆ ಡ್ರೋನ್ ಕ್ಯಾಮ್ರಾಸ್ ಇರ್ಬೋದು ಮತ್ತೆ ಎಂಟ್ರಿ ಮತ್ತೆ ಎಕ್ಸಿಟ್ ಏನು ಕೇವಲ ಒಂದು MG ರೋಡ್ ಬ್ರಿಗೇಡ್ ರಸ್ತೆ ಏನಿರುತ್ತೆ, ಸೊ ಬ್ರಿಗೇಡ್ ರಸ್ತೆ ಕಾವೇರಿ ಎಂಪೋರಿಯಂ ಏನಿದೆ, ಸೊ ಆ ಒಂದು ಭಾಗದಲ್ಲಿ ಮಾತ್ರ ಎಂಟ್ರಿ ಇರುತ್ತೆ. ಅದರ ಜೊತೆಗೆ ಏನು ಅಲ್ಲಿ ಮಾತ್ರ ಮತ್ತೆ ರಿವರ್ಸ್ ಆಗಿ ಒನ್ ವೇಲಿ ಬೇರೆ ಕಡೆಯಿಂದ ಅಲ್ಲಿಂದ ಮತ್ತೆ ಮೂವ್ ಮಾಡೋಕ್ಕಾಗಲ್ಲ. ಹಾಗಾಗಿ ಕೇವಲ ಒಂದು ಭಾಗದಲ್ಲಿ ಮಾತ್ರ ಎಂಟ್ರಿಯನ್ನು ಕೊಡ್ತಾರೆ. ಅದರ ಜೊತೆಗೆ ಎಂಟ್ರಿ ಆದ ನಂತರ ಏನು ಬ್ರಿಗೇಡ್ ರಸ್ತೆ ಒಪೆರಾ ಜಂಕ್ಷನ್ ಇದೆ, ಅಲ್ಲಿ ಒಂದು ಕೆಲವೊಂದಷ್ಟು ಜನ ಬಂದು ಇದು ಮಾಡ್ತಾ ಇರುವಂಥದ್ದು. ಜೊತೆಗೆ ಏನಂದ್ರೆ ಈಗಾಗಲೇ ಏನು ಪೊಲೀಸರು ಸಹ ಬಂದು ಪರಿಶೀಲನೆ ಮಾಡ್ತಾ ಇರುವಂಥ ದೃಶ್ಯಗಳು ಏನು ನಾವು ನೋಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಇದರಲ್ಲಿ ಏನು ಅಂದ್ರೆ ಸಹ ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಏನಂದ್ರೆ ಬಂದು ಈಗಾಗಲೇ ಪೊಲೀಸರು ಸಹ ಎಲ್ಲ ರೀತಿಯ ಪರಿಶೀಲನೆ ಸಹ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಏನು ಅಂತಿಮ ಹಂತದ ಪರಿಶೀಲನೆ ಸಹ ಆಗಿರುವಂಥದ್ದು. ಒಟ್ಟಾರೆಯಾಗಿ ಏನು ಹೊಸ ವರ್ಷಕ್ಕೆ ಒಂದು ಸ್ವಾಗತ ಮಾಡೋಕ್ಕೆ ಬೆಂಗಳೂರಿನ ಜನತೆ ಸಿದ್ಧತೆಯನ್ನು ಮಾಡಿಕೊಂಡಿರುವುದು. ಆ ನಿಟ್ಟಿನಲ್ಲಿ ಸಹ ಬೆಂಗಳೂರು ಪೊಲೀಸರು ಏನಿರ್ತಾರೆ ಏನು ಮಹಿಳೆಯರಿಗೂ ಸಹ ಒಂದು ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಸಹ ಮಾಡಿರುವಂಥದ್ದು. ಅದ್ರ ಜೊತೆಗೆ ಅಂತಿಮ ಹಂತದ ಫೈನಲ್ ಏನು ಪ್ರಿಪರೇಷನ್ಸ್ ಏನಿತ್ತು ಅದನ್ನೆಲ್ಲವನ್ನು ಸಹ ವಂಶೀಕೃಷ್ಣ ಅವರು ಬಂದು ಈಗ ಪರಿಶೀಲನೆ ಮಾಡಿ ಒಂದು ಅಧಿಕಾರಿಗಳಿಗೆ ಕ್ರಮಗಳು ಕೈಗೊಳ್ಳಬೇಕು, ಅದ್ರ ಬಗ್ಗೆ ಸಲಹೆ ಮತ್ತೆ ಸೂಚನೆಗಳನ್ನ ಕೊಟ್ಟಿರುವಂಥದ್ದು. ಕ್ಯಾಮರಾಮನ್ ನವಾಜ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.